ನಮಸ್ಕಾರ ವೀಕ್ಷಕರೇ, ಈ ದಿನ ಮತ್ತೊಂದು ಕವನವನ್ನು ವಾಚನ ಮಾಡುವುದರ ಮೂಲಕ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಕವಿಗೆ ಒಂದಿಷ್ಟು ನೋಡುವುದರ ಮೂಲಕ ಅನುಭವಗಳಾದರೆ ಇನ್ನೊಂದಿಷ್ಟು ಭಾವಗಳ ಅನುಭವ ಇರುತ್ತೆ ಅಲ್ವಾ? ಹೌದು ವೀಕ್ಷಕರೇ, ಈ ದಿನ ನನ್ನ ಕವನದ ಶೀರ್ಷಿಕೆ ಕವಿ. ಗುಡ್ಡದ ಮೇಲೆ ಕೂತಾಗ, ಸಮುದ್ರದ ತಡಿಯಲ್ಲಿ ಕೂತಾಗ ಕವಿಯಾಗಲಾರೆ. ಗುಡ್ಡದ ಮೇಲೆ ಸಮುದ್ರದ ತಡಿಯಲ್ಲಿ ಕೂತಾಗ ಕವಿಯಾಗಲಾರೆ. ಸಮಾಜದೊಂದಿಗೆ ಒಡನಾಟ ಜನಜಂಗುಳಿಯ ಅಲೆದಾಟಬೇಕು. ನಿಜ, ಜನಜಂಗುಳಿಯ ಅಲೆದಾಟಬೇಕು. ಬೆಚ್ಚನೆಯ ಭಾವಗಳು ಹುಚ್ಚೆದ್ದು ಕಾಗದವ ತುಂಬುವವು. ಬೆಚ್ಚನೆಯ ಭಾವಗಳು ಹುಚ್ಚೆದ್ದು ಕಾಗದವ ತುಂಬುವವು. ಕವನಕ್ಕೊಂದಿಷ್ಟು ರೆಕ್ಕೆ ಪುಕ್ಕ ಬೇಕಾಗಿವೆ. ಕವನಕ್ಕೊಂದಿಷ್ಟು ರೆಕ್ಕೆ ಪುಕ್ಕ ಬೇಕಾಗಿವೆ. ಮಣ್ಣಿನಲ್ಲಿರುವ ಹಸಿ ಬೇಕಾಗಿದೆ. ಮಣ್ಣಿನಲ್ಲಿರುವ ಹಸಿ ಬೇಕಾಗಿದೆ. ಕವಿತೆ ಮೊಳಕೆಯೊಡೆದು ಸಸಿಯಾಗಿ ಮರವಾಗಿ, ಕವಿತೆ ಮೊಳಕೆಯೊಡೆದು ಸಸಿಯಾಗಿ ಮರವಾಗಿ ಕವಿ ಹೃದಯ ಸಹೃದಯಿಗಳಿಗೆ ನೆರಳು ನೀಡಲು. ನಿಜ, ಕವಿ ಹೃದಯ ಸಹೃದಯಿಗಳಿಗೆ ನೆರಳು ನೀಡಲು ಕವಿತೆ ಬೇಕಾಗಿದೆ. ಕವನವನ್ನಾಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಧನ್ಯವಾದಗಳು. ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ. ಧನ್ಯವಾದಗಳು.